ಸೂರ್ಯಕಾಂತಿ. ಅವನು ಹೇಳಿದ ವಿಷಯನ ಕೇಳದೇ ಇದ್ರೆ ಚೆನ್ನಾಗಿತ್ತು ಮಗಳ. ಆ ಮನೆಯಲ್ಲಿ ಕಾಂತಿನ ಹಿಂದಿನ ಕಾಲದಲ್ಲಿ ಕೆಳ ಜಾತಿಯವ್ರನ್ನ ನಡೆಸ್ಕೊತಿದ್ರಲ್ಲ ಹಾಗೆ ನಡೆಸ್ಕೊತಾ ಇದ್ದಾರಂತೆ. ಏನ್ ಜನರೋ ಏನೋ ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲ ರೀ. ಒಂದ್ ಕೆಲ್ಸ ಮಾಡೋಣ, ಯಾವ್ದಕ್ಕೂ ಒಂದ್ಸಲ ಕಾಂತಿ ನೋಡ್ಕೊಂಡ್ ಬರೋಣ. ಈ ವಿಷಯ ಕೇಳಿದ್ಮೇಲೆ ನನ್ಗೆ ಯಾಕೋ ತುಂಬಾ ಸಂಕಟ ಆಗ್ತಾ ಇದೆ. ಯಾಕೆ ಮಗಳ, ಅವತ್ತು ಹೋಗಿ ಅನುಭವಿಸಿ ಸಾಲದ ಮತ್ತೊಂದ್ಸಲ ಹೋಗ್ಬೇಕಾ? ನಾವೇನ್ ಭಿಕ್ಷೆ ಬಿಡೋದಿಕ್ ಹೋಗ್ತಾ ಇದೀವಾ? ನಮ್ ಮಗಳ್ ನೋಡೋದಿಕ್ ತಾನೇ ಹೋಗ್ತಾ ಇರೋದು. ಇದ್ರಲ್ಲಿ ಅವಮಾನ ಆಗೋಂಥದ್ದು ಏನಿದೆ ಹೇಳಿ? ಸರಿ, ನಿನ್ನಿಷ್ಟ. ರಾಮೇಗೌಡರು ಫೋನ್ ಮಾಡಿದ್ರು. ಏನಪ್ಪ ಇದ್ದಕ್ಕಿದ್ದ ಹಾಗೆ ಅವನಿಗೆ ನಮ್ ನೆನ್ಪು ಬಂದಿದ್ದು? ಸುಶೀಲನ್ನ ಕಳಿಸ್ಕೊಡ್ತಾರಂತ. ಬೇಡ ಅಂತ ಹೇಳ್ಬೇಕಾಗಿತ್ತು. ಮದುವೆ ಕಳಿಸ್ಲಿಲ್ಲ, ಒಂದು ಶುಭ ಕಾರ್ಯ ಕಳಿಸ್ಲಿಲ್ಲ. ಹೋಗ್ಲಿ, ನಿಮ್ಮಪ್ಪ ಹೋದಾಗ್ಲೂ ಕಳಿಸ್ಲಿಲ್ಲ, ಈಗ ಯಾಕೆ ಕಳಿಸ್ತಾರಂತೆ? ನಾನು ಅದೇ ರೀತಿ ಹೇಳಿದೆ. ನನಗೆ ಮೈಗೆ ಹುಷಾರಿರ್ಲಿಲ್ವಲ್ಲ, ಆವತ್ತೇ ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಸುಶೀಲಾನೇ ರಕ್ತ ಕೊಡ್ತಾ ಇದ್ಲು, ಹಾಗಾಗಿ ಬರೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡಿ, ಹಾಗೆ ಹೀಗೆ ಅಂತೇನೇನು ಹೇಳಿದ್ರು. ಅದಕ್ಕೆ ನೀನೇನ್ ಮಾಡ್ಬೇಕು ಅಂತಿದ್ಯಾ? ಅಮ್ಮ, ನೀನು ಹೇಗೆ ಹೇಳ್ತೀಯ ನಾನು ಹಾಗೆ ಹೇಳ್ತೀನಿ. ಸರಿ, ಕಳಿಸು ಅಂತ ಹೇಳು. ಆದ್ರೆ ಅವಳು ಇಷ್ಟ ಬಂದಾಗ ಹೋಗೋದು, ಇಷ್ಟ ಬಂದಾಗ ಬರೋದು ಮಾಡಬಾರ್ದು ಅಂತ ಹೇಳಿ ಕರ್ಸ್ಕೊ. ಅವಳಿಗೆ ಬರಕ್ಕೆ ಹೇಳ್ತೀನಿ, ಸಮಯ ನೋಡ್ಕೊಂಡು ನೀನು ಹೇಳು, ಅದೇ ಸರಿ ಆಗುತ್ತೆ. ಸರಿ. ಈ ಮನೇಲಿ ನೀನೊಬ್ಬನಾದ್ರೂ ಒಳ್ಳೆಯವನು ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಗ್ತಿದೆ ನೀನ್ ಎಂತವನು ಅಂತ. ನೀನು ಗಂಡ್ಸಾಗಿದ್ದಿದ್ರೆ ಎಲ್ರನ್ನು ಎದುರಿಸಿ ಅವಳ ಜೊತೆ ಸಂಸಾರ ಮಾಡ್ತಿರ್ತಿದ್ದೆ. ಈ ರೀತಿ ಅವಳನ್ನ ದೂರ ಇಡೋದಕ್ಕೆ ಒಂದು ಕಾರಣ ಹುಡುಕ್ತಿರ್ಲಿಲ್ಲ. ನಿಮ್ಮಮ್ಮ ಜಾತಿ ಕಾರಣ ಕೊಟ್ಟು ಅವಳನ್ನ ಹೊರಗಿಟ್ಟು, ನೀನು ನೀತಿ ಕಾರಣ ಕೊಟ್ಟು ಅವಳನ್ನ ಹೊರಗಿಡೋದಕ್ಕೆ ನೋಡ್ತಿದ್ಯಾ. ಇಬ್ರು ಒಂದೇ, ನೀವಿಬ್ರು ಒಂದೇ ಕಣೋ. ನಿಮ್ಗಳ ಜೊತೆ ಇದ್ರೆ ನನ್ನ ಮನಸ್ಸು ಕೊಳ್ತು ಹೋಗುತ್ತೆ. ಇವತ್ತೇ ಕೊನೆ, ಮತ್ತೆ ಇನ್ಯಾವತ್ತೂ ಈ ಮನೆ ಒಳಗಡೆ ಕಾಲಿಡಲ್ಲ. ನಾನು ಎಲ್ಲಿಗಾರು ಹೊರಟೋಗ್ತೀನಿ, ಹೇಗೋ ಬದುಕೊಂತೀನಿ, ಆದ್ರೆ ನಿಮ್ಗಳ ಜೊತೆ ಮಾತ್ರ ಇರಲ್ಲ. ಅಸಹ್ಯ ಆಗುತ್ತೆ. ತಿಥಿ ಮುಗಿತಾ ಇದ್ದ ಹಾಗೆ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ಟಿಯಲ್ಲ. ಮನೆಗೆ ಬಂದಿದ್ಯಾ ಅನ್ಕೊಂಡೆ, ಹೆಂಡತಿ ಹತ್ರ ಕದ್ದು ಮಾತಾಡೋದಕ್ಕೆ. ನೋಡಿದ್ರೆ ಮನೆಗೂ ಬಂದಿರ್ಲಿಲ್ಲ, ಅದಕ್ಕೆ ಕೇಳ್ತಾ ಇರೋದು ಎಲ್ಲಿ ಹೋಗಿದ್ದೆ. ಕದ್ದು ಮುಚ್ಚಿ ಯಾಕಣ್ಣ ಮಾತಾಡಬೇಕು? ಅವಳು ನನ್ನ ಹೆಂಡತಿ, ಎಲ್ರ ಮುಂದೆನೆ ಮಾತಾಡ್ತೀನಿ. ನೀವೇನೇನೋ ಅನ್ಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಅಲ್ಲ ರೀ, ನನ್ನ ಕಷ್ಟ ಸುಖ ಏನೇ ಇದ್ರು ಅದು ನಿಮಗ್ ಸೇರಿರೋದು. ನಿಮ್ಗೋಸ್ಕರನೇ ಅಲ್ವಾ ನಾನಿಲ್ಲಿರೋದು. ನಿಜ ಹೇಳ, ನನಗೆ ಯಾರ ಸಹಾಯ ಆಗ್ಲಿ ಅನುಕಂಪ ಆಗ್ಲಿ ಬೇಡ ರೀ. ನಿಮ್ ಪ್ರೀತಿ ಹೊಂದಿದ್ರೆ ಸಾಕು. ಕಾಂತಿ, ಬೇಡ ರೀ. ಯಾಕೆ? ನಾವಿಬ್ರು ಗಂಡ ಹೆಂಡತಿ, ಹಾಗಿರ್ಬೇಕಾದ್ರೆ ಈ ರೀತಿ ಕದ್ದು ಮುಚ್ಚಿ ಪ್ರೀತಿ ಮಾಡೋ ಅಗತ್ಯ ಏನಿದೆ ಹೇಳಿ? ಎಲ್ರ ಮುಂದೆ ಯಾವಾಗ ಗಂಡ ಹೆಂಡತಿ ತರ ಬಾಳೋದಕ್ಕೆ ಸಾಧ್ಯನೋ ಆಗ ಹತ್ರ ಆಗೋಣ. ಅಲ್ಲಿ ತನಕ ಹೀಗೆ ದೂರ ಇದ್ಬಿಡೋಣ. ಆದ್ರೆ ಮನಸ್ಸು ಕೇಳ್ಬೇಕಲ್ಲ. ಮನಸ್ಸನ್ನ ಗಟ್ಟಿ ಮಾಡ್ಕೊಬೇಕು. ಥ್ಯಾಂಕ್ ಯು ಕಾಂತಿ. ಸತ್ಯ, ನನ್ನ ಮಾತು ಕೇಳು ಸತ್ಯ. ನಾನು ಯಾರ ಮಾತು ಕೇಳಲ್ಲ, ನನ್ನ ಮಾತು ಯಾರೂ ಕೇಳಬೇಡಿ. ನನ್ನ ಮೇಲೆ ಸಿಟ್ಟ ನಿನಗೆ? ನಿನ್ನ ಮೇಲೆ ಯಾಕಪ್ಪ ಸಿಟ್ಟು ಮಾಡ್ಕೊಳ್ಳಿ? ಕೊಟ್ಟಿದೆಯಲ್ಲ ನನಗೆ ಬಿರುದು ಗೌರವ ಎಲ್ಲ, ಅದನ್ನೆಲ್ಲ ಕೇಳಿ ನನಗೆ ತುಂಬಾ ಸಂತೋಷ ಆಗೋಗಿದೆ. ಹೀಗಿರುವಾಗ ನಿನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಳ್ಳಿ? ಪ್ಲೀಸ್ ಸತ್ಯ, ಇನ್ಮೇಲೆ ಯಾವತ್ತೂ ನನ್ನ ಕಡೆಯಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನಾನು ಎಲ್ಲಿರ್ಬೇಕು ಅಂತ ನನಗೆ ಗೊತ್ತು, ನಾ ಅಲ್ಲೇ ಇರ್ತೀನಿ. ಇಷ್ಟು ದಿನ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ, ನನ್ನ ಕೆಟ್ಟತನನೆಲ್ಲ ಸಹಿಸ್ಕೊಂಡಿದ್ದಕ್ಕೆ ಸೂರ್ಯಕಾಂತಿ.